ಬಿಗ್ ಬಾಸ್ ಮನೆ ಇದ್ದಕ್ಕಿದ್ದ ಹಾಗೆ ವಿಲನ್ ಮನೆ ಆಯಿತು. ಸ್ಪರ್ಧಿಗಳು ಎರಡು ತಂಡವಾದರೂ ಇನ್ನು ಈ ವೇಳೆ ಇದ್ದಕ್ಕಿದ್ದಂತೆ ಗಿಲ್ಲಿ ಸ್ಥಿತಿ ಗಂಭೀರವಾಗಿದೆ. ಅಷ್ಟಕ್ಕೂ ಏನಿದು ವಿಚಾರ, ಗಿಲ್ಲಿಗೆ ಏನಾಯಿತು ಅಂತ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಗಿಲ್ಲಿ ಕಾಮಿಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಪರದಾಟ. ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆ ಅಂಥದ್ದು ಏನು ಕಷ್ಟ ಬರುತ್ತೆ? ದಿನಸಿ ಅವರೇ ಕೊಡ್ತಾರೆ, ಎಲ್ಲ ಸೌಕರ್ಯ ಇರುತ್ತೆ, ಬರೀ ಆಟ ಆಡೋದು ಮಾತ್ರ ಇರುತ್ತೆ ಅಂತ, ಪರದಾಟ ಏನಿರುತ್ತೆ ಅಂತ ಎಲ್ಲ ಅಂದುಕೊಂಡಿರ್ತಾರೆ. ಆದರೆ ಅವರು ಒಂದು ಬ್ಯಾಸ್ಕೆಟ್ ಗ್ರಾಸರಿಗಾಗಿ ಇಲ್ಲಿ ದೊಡ್ಡ ಸಾಹಸವನ್ನೇ ಮಾಡಬೇಕು ಸ್ಪರ್ಧಿಗಳು. ಮೊದಲು ಇಲ್ಲಿ ಎಲ್ಲ ಸ್ಪರ್ಧಿಗಳನ್ನು ಡೈನಿಂಗ್ ಟೇಬಲ್ಗೆ ಬರೋಕೆ ಹೇಳಿದ್ರು. ವಿಲನ್ ಆದೇಶದಂತೆ ಎಲ್ಲ ಬಂದು ಕೂತ್ಕೋತಾರೆ. ಆನಂತರ ಇಲ್ಲಿ ಎಲ್ಲ ಕಾಂಟೆಸ್ಟೆಂಟ್ಗಳಿಗೆ ಕ್ಯಾರೆಟ್ ಹಲ್ವಾ ತಿನ್ನೋ ಕೊಡ್ತಾರೆ. ನಿಜವಾಗ್ಲೂ ನೋಡಿದ ತಕ್ಷಣ ಮನೆಯವರೆಲ್ಲ ಖುಷಿ ಪಡ್ತಾರೆ. ಏನಿವತ್ತು ಸ್ಪೆಷಲ್ ಅಂತ ಅಂದ್ಕೊಂಡಿರುವಾಗ ಬಿಗ್ ಬಾಸ್ ಅದನ್ನು ತಿನ್ನೋ ಕೇಳ್ತಾರೆ. ತಿನ್ನೋದೇ ಒಂದು ಟಾಸ್ಕ್ ಆಗಿರುತ್ತೆ. ಎಷ್ಟು ಪ್ಲೇಟ್ಸ್ ಖಾಲಿ ಮಾಡ್ತಾರೋ ಅಷ್ಟು ಫುಡ್ ಬ್ಯಾಸ್ಕೆಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಕ್ಯಾರೆಟ್ ಹಲ್ವಾಗೆ ಸಕ್ಕರೆ ಹಾಕದೆ ತುಂಬ ಉಪ್ಪಾಗಿ ಮಾಡಿದ್ರು ಅನಿಸುತ್ತೆ. ಖಾರ ಇದ್ದಿದ್ರೆ ಹೇಗೋ ಎಲ್ಲ ಖಾಲಿ ಮಾಡ್ತಾ ಇದ್ರು. ಹಲ್ವಾಗೆ ಅತಿಯಾಗಿ ಉಪ್ಪು ಹಾಕಿರೋದ್ರಿಂದ ಎಲ್ಲರಿಗೂ ತಿನ್ನೋಕೆ ಕಷ್ಟ ಆಯಿತು. ಇನ್ನು ಉಳಿದಂತೆ ರಘು, ಅಶ್ವಿನಿ, ಧ್ರುವಂತ್, ಧನುಷ್, ಮಾಳು, ಸ್ಪಂದನ, ರಾಶಿಕಾ, ಸೂರಜ್, ರಜತ್, ಚೈತ್ರ, ಕಾವ್ಯ ಎಲ್ಲವನ್ನ ತಿಂದು ಮುಗಿಸಿದ್ರು. ಆದರೆ ಗಿಲ್ಲಿ, ರಕ್ಷಿತಾ ತುಂಬ ಕಷ್ಟಪಡ್ತಾ ಇದ್ರು. ಇನ್ನು ಗಿಲ್ಲಿ ಅಂತೂ ತಿನ್ನೋಕೆ ಆಗ್ತೇ ಹೋಗಿ ವಾಮಿಟ್ ಮಾಡಿಕೊಂಡ್ರು. ಗಿಲ್ಲಿಯ ಸ್ಥಿತಿ ಅಂತೂ ಸ್ವಲ್ಪ ಏರುಪೇರಾಯಿತು. ವಾಂತಿ ಮಾಡಿ ಸುಸ್ತಾಗಿ ಬಂದು ಕೂತ್ಕೊಂಡು ಗಿಲ್ಲಿನ ಆ ಸ್ಥಿತಿಲಿ ನೋಡಿ ಮನೆಯವ್ರಿಗೆಲ್ಲ ಗಾಬರಿ ಆಗೋದ್ರು. ಇನ್ನು 11 ಜನ ಮಾತ್ರ ಹಲ್ವಾ ಖಾಲಿ ಮಾಡಿರೋದ್ರಿಂದ 11 ಬ್ಯಾಸ್ಕೆಟ್ ಐಟಮ್ ಸಿಕ್ತು. ಇನ್ನು ಗಿಲ್ಲಿ ಸ್ಥಿತಿ ಅಂತೂ ನೋಡೋಕೆ ಆಗ್ತಾ ಇರಲಿಲ್ಲ. ಮನೆಯವರೆಲ್ಲ ಗಿಲ್ಲಿ ಸುತ್ತ ನಿಂತು ಕೇರ್ ಮಾಡ್ತಾ ಇದ್ರು. ಇನ್ನು ಇದಾದ್ಮೇಲೆ ಕೂಡ ಗಿಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ. ಆಮೇಲೆ ಸುಧಾರಿಸ್ಕೊಂಡ್ರು. ಪ್ರತಿದಿನ 1.5 ಗಂಟೆಗಳ ಕಾಲ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಪಿಸೋಡ್ ಪ್ರಸಾರ ಆಗೋದು. 24/7 ಗಂಟೆಗಳ ಕಾಲ ಜಿಯೋ ಹಾಟ್‌ಸ್ಟಾರ್ ಲೈವ್ನಲ್ಲಿ ಬಿಗ್ ಬಾಸ್ ಅನ್ನು ನೋಡ್ಬೋದು. ಆದರೆ ಲೈವ್ ನೋಡಿರೋರಿಗೆ ಮಾತ್ರ ಗಿಲ್ಲಿ ಸ್ಥಿತಿ ಅರ್ಥವಾಗಿರುತ್ತೆ. ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.